ಹಾಯ್, ಇವತ್ತು ಫ್ಲವರ್ ಕೋಸ್ನ ಕರಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದು ಫ್ಲವರ್ ಕೋಸು ಬಿಸಿ ನೀರು ಕಾಯಿಸ್ಬಿಟ್ಟು ಅದಕ್ಕೆ ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ತೆಗೆದಾಗಿ. ಮತ್ತು ಇದಕ್ಕೆ ಚಕ್ಕೆ, ಲವಂಗ, ಮೆಣಸು, ಧನಿಯಾ ಮತ್ತು ಏಲಕ್ಕಿ ಹಾಕಿ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡು. ಈಗ ಇದಕ್ಕೆ ನೆಕ್ಸ್ಟು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಮತ್ತು ಕರಿಬೇವು, ಬೇಡಿಗೆ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಈಗ ಈ ಹುರಿದಿರೋ ಮಸಾಲೆನ ರುಬ್ಕೊಳ್ಳೋಣ. ಈಗ ಮಸಾಲೆ ರುಬ್ಬೆ ಆಯಿತು ಇದು. ಮತ್ತು ಈಗ ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳುವ. 2 ಟೀ ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದಿದೆ. ಈಗ ಕಾದಿರೋ ಎಣ್ಣೆಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು 1/4 ಸ್ಪೂನಷ್ಟು ಜೀರಿಗೆ ಮತ್ತು ಫ್ರೆಶ್ ಆಗಿರ್ತಕ್ಕಂತಹ ಕರಿಬೇವು. ಮತ್ತು ಕರಿಬೇವು ಎಣ್ಣೆ ಚೆನ್ನಾಗಿ ಎಳೆಗಳಾಗ್ತಾಯಿತ್ತು. ಮತ್ತು 1-2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ. ಇದು ಚೆನ್ನಾಗಿ ಗೋಲ್ಡನ್ ಫ್ಲೇವರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಫ್ಲೇವರ್ಗೆ 1-2 ಬೇಡಿಗೆ ಮೆಣಸಿನ್ಕಾಯಿ. ಈರುಳ್ಳಿ ಈಗ ಗೋಲ್ಡನ್ ಫ್ಲೇವರ್ ಬಂದಿದೆ. 1-2 ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂತಹ ಟೊಮೆಟೊ ಹಾಕ್ಕೊಳ್ಳಿ. ನಾಟಿ ಟೊಮೆಟೊ ಆದರೆ ಕಮ್ಮಿ ಹಾಕ್ಕೊಳ್ಳಿ. ಆಪಲ್ ಟೊಮೆಟೊ ಆದರೆ ಒಂದು 3-4 ಹಾಕಿದ್ರೆ ನಡೀತದೆ. ಇದು ನಾಟಿ ಟೊಮೆಟೊ ಆಗಿರೋದ್ರಿಂದ ನಾನು ಒಂದು ರುಬ್ಬಿದ್ದೀನಿ, ಒಂದು ಇದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈಗ 1 ಟೀ ಸ್ಪೂನಷ್ಟು 1 ಸ್ಪೂನು ಉಪ್ಪು ಹಾಕಿ ಇದನ್ನು ಫ್ರೈ ಮಾಡಿ. ಈಗ ಉಪ್ಪು ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಟೊಮೆಟೊ ಬೇಗನೆ ಸ್ಮ್ಯಾಶ್ ಆಗುತ್ತೆ. ಈಗ ಟೊಮೆಟೊ ಸ್ಮ್ಯಾಶ್ ಆಗಿದೆ. ಆ ಟೊಮೆಟೊಕ್ಕೆ ನಾವು ರುಬ್ಬಿಟ್ಟುಕೊಂಡಿರ್ತಕ್ಕಂತಹ ಒಂದು ಮಸಾಲೆ ಹಾಕೊಳ್ಳುವ. ಮತ್ತು ರುಬ್ಬಿಟ್ಕೊಂಡಂತಹ ಒಂದು ಪೌಡರ್ ಹಾಕುವ. ಈಗ ಚಿಲ್ಲಿ ಪೌಡರ್, ಖಾರ ಪುಡಿ, ನಿಮಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ ಖಾರ ಪುಡಿ ಹಾಕ್ಕೊಳ್ಳುವ. ನಾನು ಇಲ್ಲಿ 1.5 ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇರೆ ಏನು ಸಾಂಬಾರು ಪುಡಿ ಆಗಲಿ ಅಥವಾ ಧನಿಯಾ ಪುಡಿ ಆಗಲಿ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಆಲ್ರೆಡಿ ರುಬ್ಕೊಂಡು ಹಾಕಿರೋದ್ರಿಂದ ಇದಕ್ಕೆ ಬೇರೆ ಅವಶ್ಯಕತೆ ಏನಿಲ್ಲ. ಈಗ ಇದು ಚೆನ್ನಾಗಿ ಬರುತ್ತೆ. 1 ನಿಮಿಷ 2 ನಿಮಿಷ ಇದನ್ನು ಹಾಗೆ ಮುಚ್ಚಿ ಬಿಟ್ಟುಬಿಡುವ. ಈ ಮಸಾಲೆ ರುಬ್ಕೊಂಡಿರ್ತಕ್ಕಂಥ ಒಂದು ಮಿಕ್ಸಿಯಲ್ಲಿ ಅದನ್ನು ನೀರು ಹಾಕಿ ಸ್ವಲ್ಪ ಅಳ್ಳಾಡಿಸಿ, ಆ ನೀರು ಹಾಕಿ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ 5 ನಿಮಿಷ ಹಾಗೆ ಬಿಡುವ. ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಕುದಿ ಬಂದಿರೋದಕ್ಕೆ ಈಗ ನಾವು ಬಿಸಿ ನೀರಲ್ಲಿ ನೆನೆಸಿಟ್ಟಿರ್ತಕ್ಕಂತಹ ಹೂಕೋಸು ಈಗ ಅದಕ್ಕೆ ಹಾಕು. ಅದು ಚೆನ್ನಾಗಿ ತನ್ನ ಇರ್ತಕ್ಕಂಥ ಎಲ್ಲ ಇಟ್ಕೊಂಡು ಚೆನ್ನಾಗಿ ಬಂದಿದೆ. ಈಗ ನೋಡಿ,
ಈಗ ಇದೀಗ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಒಂದೆರಡು ಗ್ಲಾಸ್ ಅಷ್ಟು ಈಗ ನೀರು ಸೇರಿಸಿ. ಒಂದೆರಡು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಈಗ ಉಪ್ಪು ಮತ್ತೆ ಈಗ ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಉಪ್ಪು ಹಾಕಿ. ಈಗ ಉಪ್ಪು ಹಾಕಿ ಇದನ್ನು ಮತ್ತೆ ತಿರುಗಿಸ್ಬಿಟ್ಟು ಒಂದು 10 ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡುವ. ನೋಡಿ ಕರಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅದಕ್ಕೆ ಫ್ಲೇವರ್ಗೆ ಮೇಲೆ ಒಂಚೂರು ಚಿಕ್ಕದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಹಾಕಿಬಿಟ್ಟು ಹಾಗೆ ಇನ್ನೊಂದು 2 ನಿಮಿಷ ಮುಚ್ಚಿಬಿಟ್ರೆ ತುಂಬ ರುಚಿಕರವಾದಂತಹ ಫ್ಲವರ್ ಕೋಸ್ ಕರಿ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ ಬಿಸಿ ರೈಸ್ಗೂ, ಚಪಾತಿಗೂ, ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ರುಚಿಯಾಗಿ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ.